ಡಿ ಕಂದಹಳ್ಳಿ ಗ್ರಾಮದ ನಾಯಕರ ಬಡಾವಣೆಯಲ್ಲಿ ಅಶುಚಿತ್ವ, ಗ್ರಾಮಸ್ಥರಿಂದ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಡಿ ಕಂದಹಳ್ಳಿ ಗ್ರಾಮದ ನಾಯಕರ ಬೀದಿಗೆ ಹೋಗುವ ಮುಖ್ಯ ದ್ವಾರದಿಂದ ಹಿಡಿದು ಗ್ರಾಮದ ಎಲ್ಲ ಚರಂಡಿ ಹಾಗೂ ರಸ್ತೆಗಳಲ್ಲಿ ಅಶುಚಿತ್ವ ಎದ್ದು ಕಾಣ್ತಾ ಇದೆ. ಹಾಗಾಗಿ ಗ್ರಾಮಸ್ಥರು ಒಂದು ಕಡೆ ಜಮಾಯಿಸಿ ಅಧಿಕಾರಿಗಳನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡರು. ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಹಲವು ಬಾರಿ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಜನಪ್ರತಿನಿಧಿಗಳು ಸಹ ಸ್ಪಂದನೆ ನೀಡ್ತಾ ಇಲ್ಲ. ಹಾಗಾಗಿ ತಕ್ಷಣ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಚರಂಡಿ ಎಲ್ಲವನ್ನ ಸರಿ ಮಾಡಿಸಬೇಕು. ಇಲ್ಲವಾದರೆ ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಚುನಾವಣಾ ಬಹಿಷ್ಕಾರ ಮಾಡಬೇಕಾಗುತ್ತದೆ ಅಂತ ಗ್ರಾಮಸ್ಥರು ತಿಳಿಸಿದರು. ನಂತರ ಪಂಚಾಯಿತಿ ಪಿಡಿಒ ಕಾವ್ಯ ಹಾಗೂ ಆಡಳಿತಾಧಿಕಾರಿ ವೆಂಕಟೇಶ್ ರಂಗಶೆಟ್ಟಿ ಭೇಟಿ ನೀಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಕುಡಿಯುವ ನೀರಿನ ಪೈಪ್ ಸಮಸ್ಯೆ ಆಗಿದೆ, ಹಾಗೆಯೇ ಅವರಿಗೆ ಪತ್ರ ಬರೆಯಲಾಗಿದೆ. ಜೆಜೆಎಂ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಬೇಗ ನಿಮ್ಮ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಸಾರ್ವಜನಿಕರಿಗೆ ತಿಳಿಸಿದರು. ಸಂದರ್ಭದಲ್ಲಿ ಗ್ರಾಮದ ನಾಯಕ ಜನಾಂಗದ ಯಜಮಾನರು ಹಾಗೂ ಮುಖಂಡಗಳಾದ ಶಂಕರ್ ನಾಯಕ್, ದೀಪಕ್, ನಂಜುಂಡ, ಕಾಂತ, ಶಿವಣ್ಣ, ಮಹಾದೇವ್, ರಮೇಶ್, ಅರಸು, ಕುಮಾರ್, ಶ್ರೀನಿವಾಸ್, ಮಲ್ಲೇಶ್, ಶಂಕರ್, ಅಮರ್, ಚಿಕ್ಕಣ್ಣ, ಮೋಹನ್, ಮಹೇಶ್, ನಾಗೇಶ್, ನಂಜನಾಯಕ್, ಹೋಟೆಲ್ ನಾಗಣ್ಣ, ವಾಸು, ಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ವರದಿ ವೈಕೆ ಮೊಳೆ, ವಿ ನಾಗರಾಜು. ಗ್ರಾಮದ ಅತಿ ಮುಖ್ಯ ಸಮಸ್ಯೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಸ್ವಚ್ಛತೆ ಅನ್ನೋದು ಇಲ್ಲ. ಗಲ್ಲಿಗಳು ತುಂಬಾ ತುಂಬಿಕೊಂಡು ಹೊರಗಡೆ ನೀರು ಹೋಗ್ತಾ ಇಲ್ಲ. ನಮ್ಮ ಗ್ರಾಮಕ್ಕೆ ವಾಪಸ್ ನೀರು ಹೋಗ್ತಾ ಇದ್ರಿಂದ ಹಲವಾರು ತೊಂದರೆಗಳು, ವಿಷ ಜಂತುಗಳು ಗ್ರಾಮದ ಮನೆಯೊಳಗೆ ನುಗ್ತಾ ಇದೆ. ಜೊತೆಗೆ ರೋಗ ರುಜಿನಗಳು ಕೂಡ ಇದರಿಂದ ಬರ್ತಾ ಇದೆ. ಈ ಸಂಬಂಧ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಗಳಿಗೂ ಮನವಿ ಮಾಡಿದ್ದೀವಿ. ಜೊತೆಗೆ ಸಂಬಂಧಪಟ್ಟ MLA ಅವರು, ಸಂಬಂಧಪಟ್ಟ MP ಅವರು, ಸಂಬಂಧಪಟ್ಟ ಮಿನಿಸ್ಟರ್ ಅವರು ಎಲ್ಲರಿಗೂ ಕೂಡ ಮನವಿ ಮಾಡಿದೆ. ಕಳೆದ 5 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಮುಖ್ಯ ರಸ್ತೆ ಎರಡೂ ಬದಿ ಚರಂಡಿ, NHನವರು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರ್ತಾರೆ, ಬಟ್ ಚರಂಡಿ ಮಾಡಿಲ್ಲ. ಇದರಿಂದ ಚರಂಡಿ ಪ್ರತಿ ಬಾರಿ ಹೂಳು ತುಂಬಿಕೊಂಡು ನೀರು ಮುಂದೆ ಸರಾಗವಾಗಿ ಹೋಗದೆ ಅದೇ ವಾಪಸ್ಸು ಕೊಳಚೆ ನೀರು ನಮ್ಮ ಗ್ರಾಮಕ್ಕೆ ನುಗ್ತಾ ಇದೆ. ಇದರಿಂದ ನಮ್ಮ ಗ್ರಾಮದ ವ್ಯವಸ್ಥೆ ಅಸ್ವಚ್ಛತೆಯಿಂದ ಕೂಡಿದೆ. ಈ ಬಗ್ಗೆ ಎಲ್ಲ ಅಧಿಕಾರಿಗಳಿಗೂ ಮನವಿ ಕೊಟ್ಟು ನಮಗೆ ಸಾಕಾಗೋಗಿದೆ. ನೆಕ್ಸ್ಟ್ ಇದು ಕೊನೆ ಒಂದು ಮನವಿ ಅಂತ ಅನ್ಕೋತಿದ್ದೀವಿ. ಇದ್ರ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ಆದಷ್ಟು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕಾಮಗಾರಿಗಳನ್ನು ಮುಗಿಸ್ಕೊಡ್ಬೇಕು. ಹಾಗಾಗಿ ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಸಭೆ ಮಾಡಿ ನಮ್ಮ PDO ಅವರು ಮತ್ತು ನೋಡಲ್ ಆಫೀಸರ್ಗಳ ಮನವಿ ಮಾಡಿದ್ವಿ. ಒಂದು ಫೋನ್ ಕರೆ ಮಾಡಿದಾಗ ಅವರು ನಮಗೆ ಬಂದು ಈಗ ಗ್ರಾಮಕ್ಕೆ ಬಂದು ನಿಮ್ಮ ಸಮಸ್ಯೆ ಏನಿದೆ ನಾವೆಲ್ಲನೂ ಸಂಪೂರ್ಣವಾಗಿ ನಾವು ಅದನ್ನು ಕಾಮಗಾರಿನ ಬಗೆಹರಿಸ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದರೆ ಅದು ಇನ್ನು ಒಂದು ವಾರ ಆಗ್ಬೋದು, 10 ದಿನ ಆಗ್ಬೋದು, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಕೊಟ್ರೆ ಸರಿ. ಈ ಒಂದು ವಾರದಲ್ಲಿ ಆ ಕಾಮಗಾರಿಗಳು ಮುಗಿಲಿರುವಂಥ ಸಂದರ್ಭದಲ್ಲಿ ಮುಂದಿನ ದಿನ ರಸ್ತೆ ತಡೆ ಮತ್ತು ಮುಂದಿನ ಉಗ್ರ ಹೋರಾಟನೀಗ ಮಾಡ್ತೀವಿ ಅಂತ ಈ ಒಂದು ಸಭೆಯಲ್ಲಿ ಗ್ರಾಮದ ವತಿಯಿಂದ ನಿರ್ಣಯ ಕೈಗೊಂಡಿದ್ದೀವಿ.